ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೊಸಬರು ನೋಡ್ತಾ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇವತ್ತೊಂದು ಸಿಂಪಲ್ಲಾಗಿ ಪಲಾವ್ ಆಗ್ಬೋದು ಮತ್ತು ಬಿರಿಯಾನಿ ಆಗ್ಬೋದು, ಯಾವುದ್ರದ್ದು ಅಂತ ಹೇಳ್ತೀನಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ, ಸಸ್ಪೆನ್ಸಾಗಿ ಇರಲಿ, ಓಕೆನಾ. ಈಗ ಇಲ್ಲಿ ಇದನ್ನು ಮಾಡೋಕ್ಕೆ ಏನು ಬೇಕಂತ ನಾನು ಇಲ್ಲಿ ಹೇಳ್ತೀನಿ. ನಾನಿಲ್ಲಿ 2 ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ, ಖಾರಕ್ಕೆ 4 ಹಸಿಮೆಣಸಿನ್ಕಾಯಿ, ಅರ್ಧ ಕಟ್ ಕೊತ್ತಂಬರಿ ಪುದೀನ, ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪಡ್ಡೆ ಲವಂಗ. ಈಗ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಪುದೀನನ ರುಬ್ಬೋಣ. ಇದನ್ನು ನುಣ್ಣಗೆ ರುಬ್ಬೋಣ. ಫಸ್ಟು ಕುಕ್ಕರಲ್ಲಿ ಬಿಸಿಗಿಟ್ಟು ಕುಕ್ಕರ್ ಒಂದು 5-6 ಸ್ಪೂನ್ ಎಣ್ಣೆ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಇದೇನಂತ ನೋಡ್ತೀರಾ? ಮಜ್ಜಿಗೆ ಫ್ರೆಂಡ್ಸ್. ನಾವು ತಗೊಂಡಿರೋದು 2 ಗ್ಲಾಸ್ ಅಕ್ಕಿಗೆ ಕಂಪಲ್ಸರಿ 1.5 ಗ್ಲಾಸ್ ಮಜ್ಜಿಗೆ ಹಾಕಲೇಬೇಕು, ಇಲ್ಲ 1 ಗ್ಲಾಸ್ ಆದರೂ ಮಜ್ಜಿಗೆ ಹಾಕಬೇಕು. ಇದಕ್ಕೆ ಮೇನ್ ಬೇಕಾಗಿರೋದು ಮಜ್ಜಿಗೆ. ಈಗ ಎಣ್ಣೆ ಕಾದಿದೆ, ಚಕ್ಕೆ ಲವಂಗ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಕೆಂಪುಗೆ ಬರೋವರೆಗೂ ಹುರ್ಕೋಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಜಾಸ್ತಿ ಚೇಂಜ್ ಆಗೋದು ಬೇಡ, ಅನ್ನದ ರುಚಿ ಹೋಗ್ಬಿಡತ್ತೆ. ಇದಿಷ್ಟು ಫ್ರೈ ಮಾಡಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕಲರ್ ಬರೋವರೆಗೂ ಹುರಿಬೇಕು, ಹಸಿ ವಾಸನೆ ಹೋಗೋವರೆಗೂ. ಅದು ಹುರಿದಾದ್ಮೇಲೆ ನಾವು ಕಟ್ ಮಾಡಿ ತಗೊಂಡಿರ್ತೀವಲ್ಲ ಆಲೂಗಡ್ಡೆ, ಅದನ್ನು ಹಾಕಿ ಅದು ಕಲರು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಷ್ಟೊಂದು ಬೇಡ. ಎಣ್ಣೆನಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಹುರಿಬೇಕು. ಹುರಿಯುವಾಗ ನಿಮಗೆ ಗೊತ್ತಾಗುತ್ತೆ, ಯಾಕಂದರೆ ಎಣ್ಣೆನಲ್ಲಿ ಹುರಿದ್ರೆ ಅದು ಅನ್ನ ಬೇಯೋವಾಗೂ ಒಡೆಯಲ್ಲ ಫ್ರೆಂಡ್ಸ್, ಹಾಗೆ ಇರುತ್ತೆ. ಮತ್ತೀಗ ನಾವಿಲ್ಲಿ ರುಬ್ಬಿಟ್ಟಿರ್ತೀವಲ್ಲ ಕೊತ್ತಂಬರಿ ಪುದೀನ ಹಸಿಮೆಣಸಿನ್ಕಾಯಿ, ಇದಿಷ್ಟನ್ನು ಹಾಕಿ ಒಂದು 5 ನಿಮಿಷ ನೋಡಿ ಸುತ್ತು ಎಣ್ಣೆ ಬರೋವರೆಗೂ ಹುರ್ಕೋಬೇಕು. ಹುರಿದಾದ್ಮೇಲೆ ನಾವೀಗ ಹೇಳ್ದನಲ್ಲ ಸಸ್ಪೆನ್ಸ್ ಸೀಕ್ರೆಟ್ ಅಂತ, ಅದು ಮಜ್ಜಿಗೆ. ಈಗ ಅದನ್ನು ಹಾಕಿ ಗಟ್ಟಿಗೆ, ಮನೆ ಮಜ್ಜಿಗೆ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಮಜ್ಜಿಗೆ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕೈಯಾಡಿಸಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡ್ಕೊಂಡು ನೀವು ಉಪ್ಪು ಹಾಕಿ. ಉಪ್ಪು ಹಾಕಿದ್ಮೇಲೆ ನಾವು ಅಕ್ಕಿ ತೊಳೆದಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಮಜ್ಜಿಗೆನಲ್ಲಿ ನಾವು ಹಾಕಿರೋ ಮಸಾಲೆ ಜೊತೆಗೆ ಕ್ಲೀನಾಗಿ ಹೊಂದ್ಕೋಬೇಕು ಅಕ್ಕಿ. ಒಂದು 5 ನಿಮಿಷ ಚೆನ್ನಾಗಿ ಕೈಯಾಡಿಸಿ ಕ್ಲೀನಾಗಿ ಹೊಂದ್ಕೊಳ್ಳೋವರೆಗೂ ಬಿಟ್ಟು, ನಾನಿಲ್ಲಿ 1 ಗ್ಲಾಸ್ ಮಜ್ಜಿಗೆ ಹುಯ್ದಿದ್ದೀನಿ ಮತ್ತು ಇನ್ನು 3 ಗ್ಲಾಸ್ ನೀರು ಹುಯ್ಬೇಕು. ಯಾಕೆಂದರೆ 2 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಅಕ್ಕಿ ಥರ 2 ಗ್ಲಾಸ್ ನೀರು ಹುಯ್ಬೇಕು. ಸೊ ಹಂಗಾಗಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹುಯ್ಬೇಕು. ನಾನಿಲ್ಲಿ 1 ಗ್ಲಾಸ್ ಮಜ್ಜಿಗೆ ಹುಯ್ದಿದ್ದೀನಿ ಮತ್ತು 1 ಗ್ಲಾಸ್ ಮಜ್ಜಿಗೆ ಮತ್ತು 3 ಗ್ಲಾಸ್ ನೀರು ಹುಯ್ಬೇಕು. ಇದಿಷ್ಟು ಹುಯ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನೋಡಿಕೊಂಡು ಕುಕ್ಕರ್ ಮುಚ್ಚಿದ್ರೆ ಅನ್ನ ರೆಡಿ ಆಗುತ್ತೆ ಫ್ರೆಂಡ್ಸ್. ಈಗ ಒಂದು ಏನಂದರೆ, ಇಷ್ಟರಲ್ಲೇ ನಾವು ಮಾಡಿಕೊಂಡು ನಮಗೆ ನಾನ್ ವೆಜ್ ಬೇಡ, ಮೊಟ್ಟೆ ಬೇಡ ಅಂದರೆ ಹಾಗೆ ಮಾಡ್ಕೊಂಡು ತಿನ್ಬೋದು. ಸೊ ಮೊಟ್ಟೆ ತಿನ್ನೋರಾದರೆ ಮಕ್ಕಳಿಗೆ ಟಿಫನ್ ಕಟ್ಟೋಕ್ಕೆ ಬೇಕಂದರೆ ಇದರೊಳಗಡೆ ಮೊಟ್ಟೆ ಒಡೆದಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ 2 ಮೊಟ್ಟೆ ಒಡೆದಾಕಿದ್ದೀನಿ, ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಅದನ್ನು ಹಾಗೆ ಸ್ಕಿಪ್ ಮಾಡಿ ಹಾಗೆ ತಿನ್ಬೋದು. ಸೊ ನಾನು ಮೊಟ್ಟೆ ಒಡೆದಾಕಿದ್ದೀನಿ. ಮೊಟ್ಟೆ ಒಡೆದಾಕಿದ್ರೆ ಕುಕ್ಕರ್ ಮುಚ್ಚಿ 2 ವಿಸಿಲ್ ಬೇಯಿಸಿದ್ರೆ ಅನ್ನ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥ ಉಪಯೋಗಿಸಿ ಮಾಡುವಂಥ ಅನ್ನ ಇದು. ಮಜ್ಜಿಗೆ ಅನ್ನ, ಮಜ್ಜಿಗೆ ಪಲಾವ್, ಮಜ್ಜಿಗೆ ಬಿರಿಯಾನಿ ಯಾವುದಾದ್ರೂ ಆಗುತ್ತೆ. ಸೊ ನಿಮಗೆ ಬೇಕಂದರೆ ಯಾವ ಥರ ಬೇಕಂದ್ರೂ ಹೆಸರು ಹಾಕ್ಕೋಬೋದು. ಸೊ ನಾನಿಲ್ಲಿ ಅನ್ನ ಮಾಡಿದ್ದೀನಿ, ಕುಕ್ಕರ್ ಮುಚ್ಚಿ 2 ವಿಸಿಲ್ ಆಗಿದೆ. ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಮಸಾಲೆ ಎಲ್ಲ ಸೈಡಲ್ಲಿದೆ. ಸೊ ಅದನ್ನು ಒಂದು ಪಾತ್ರೆನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಯಾಕಂದರೆ ಮಸಾಲೆ ಒಂದೇ ಕಡೆ ಇರುತ್ತಲ್ಲ, ನಮಗೆ ಅನ್ನ ತಿನ್ನೋದಕ್ಕೆ ಬರೀ ಸಪ್ಪೆ ಸಪ್ಪೆ ಅನಿಸುತ್ತೆ. ಹಾಗಾಗಿ ನೋಡಿ ಇಲ್ಲಿ ಮೊಟ್ಟೆ ಕಾಣ್ತಾ ಇದೆ, ಆ ಮೊಟ್ಟೆನ ತೆಗೆದು ಒಂದು ಸೈಡ್ಗೆ ಇಟ್ಬಿಡೋಣ. ಯಾಕಂದರೆ ಕಲಸೋವಾಗ ಮೊಟ್ಟೆ ತುಂಬ ಕಲಿಸ್ಕೊಬಿಡುತ್ತೆ. ಹಾಗಾಗಿ ಒಂದು ಸೈಡ್ಗೆ ಇಟ್ಬಿಟ್ಟು ಒಂದು ಪಾತ್ರೆನಲ್ಲಿ ಹಾಕಿ ಅನ್ನ ಫುಲ್ಲು ಕಲಸಿದ್ರೆ ಡಿಫ್ರೆಂಟಾಗಿ ಮಜ್ಜಿಗೆ ಬಿರಿಯಾನಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಈಸಿಯಾಗಿ ಯಾರು ಬೇಕನ್ನ ಬೇಗನೆ ಮಾಡ್ಕೋಬೋದು. ಟಿಫನ್ಗಳಿಗಾಗಲಿ 10 ನಿಮಿಷದಲ್ಲಿ ಬೇಗನೆ ಮಾಡ್ಕೋಬೋದು ಫ್ರೆಂಡ್ಸ್. ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥ ಯೂಸ್ ಮಾಡಿ, ಜಾಸ್ತಿ ಏನು ಬೇಕಾಗಿಲ್ಲ, ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಈಗ ಬೆಳಿಗ್ಗೆನೇ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾಷ್ಟಕ್ಕೆ ಏನಪ್ಪ ಅನ್ನೋರು ನೋಡಿಕೊಂಡು ವಿಡಿಯೋ ನೋಡಿಕೊಂಡು ಅನ್ನ ಮಾಡಾದಮೇಲೆ ಕಮೆಂಟ್ ಮಾಡಿ ನನಗೆ ಹೇಗಿತ್ತು ಅಂತ. ನೀವು ಮಾಡ್ಕೊಂಡಾದ್ಮೇಲೆ ಕಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ಇದ್ರ ಜೊತೆಗೆ ಅನ್ನ ನೋಡಿ ಆಲೂಗಡ್ಡೆ ಬೆಂದಿದೆ, ಇದ್ರ ಜೊತೆಗೆ ಲೆಮನ್ ನಿಂಬೆಹಣ್ಣು ಉದುರಿಸ್ಕೊಂಡು ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ, ಓಕೆನಾ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸಬರು ನೋಡ್ತಾ ಇದ್ದರೆ ಮರೀದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಇದೇ ಥರ ಅನ್ನ ಮಾಡ್ಕೊಂಡು ತಿಂದುಬಿಟ್ಟು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ ಫ್ರೆಂಡ್ಸ್.
ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಬೋದು. ಮಾಡ್ಕೊತೀರಲ್ವಾ? ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ.